ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಗಾದೆ ಸಹ ಇದೆ. ಈ ವರ್ಷ ನಾನು ಸಂಕ್ರಾಂತಿ ಹಬ್ಬಕ್ಕೆ ಸುಲಭವಾಗಿ ಮನೆಯಲ್ಲಿ ಇರುವ ವಸ್ತುಗಳಿಂದ ಎಳ್ಳು ಬೆಲ್ಲವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನು ಒಂದು ಒಣಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ ಒಂದು ಸಣ್ಣ ತುರಿಯ ಪ್ಲೇಟಿನ ಸಹಾಯದಿಂದ ಅದ್ರ ಮೇಲಿರುವ ಸಿಪ್ಪೆನ ನಾನು ಹೀಗೆ ಎಲ್ಲ ಸಿಪ್ಪೆನ ನಾನು ತುರ್ಕೋತಾ ಇದ್ದೀನಿ. ತುರ್ಕೊಳ್ಳೋದ್ರಿಂದ ನಿಮಗೆ ಎಳ್ಳು ಬಿಳಿ ಕಲರಾಗಿ ಬರುತ್ತದೆ, ನೋಡೋಕ್ಕೂ ಸುಂದರವಾಗಿ ಕಾಣುತ್ತದೆ. ಎಲ್ಲ ತುರಿದಾದ್ಮೇಲೆ ಹೀಗೆ ಕಾಣುತ್ತೆ. ಅದರಲ್ಲಿರುವ ಕಪ್ಪು ಸಿಪ್ಪೆನೂ ಸಹ ಹೀಗೆ ಚಾಕು ಸಹಾಯದಿಂದ ತಕ್ಕೋಬೋದು. ನಾನು ಎಲ್ಲ ಒಣಕೊಬ್ಬರಿಯನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಕೊತಾ ಇದ್ದೀನಿ. ಎಲ್ಲವುದೂ ಒಂದು ಮೀಡಿಯಮ್ ಗಾತ್ರದಲ್ಲಿ ನಾನು ಹೆಚ್ಕೊತಾ ಇದ್ದೀನಿ. ಅದೇ ರೀತಿ 2 ಅಚ್ಚು ನಾನು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ನಾನು ಅರ್ಧ ಗಂಟೆ ಬಿಸಿಲಿಗೆ ಇಟ್ಟಿದ್ದೆ. ಬಿಸಿಲಿಗಿಡೋದ್ರಿಂದ ಬೆಲ್ಲದ ಅಚ್ಚು ಚೆನ್ನಾಗಿ ಕಟ್ಟಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ರೀತಿ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ 1 ಕಪ್ಪು ಶೇಂಗಾ ಹಾಕಿದ್ದೀನಿ. ಶೇಂಗಾನ ನಾನು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಹುರ್ಕೊತಾ ಇದ್ದೀನಿ. ನಿಧಾನಕ್ಕೆ ಹುರ್ಕೊಳ್ಳೋದ್ರಿಂದ ಶೇಂಗಾ ಸೀದೋಗಲ್ಲ. ಅದರಿಂದ ಒಳ್ಳೆ ಘಮ ಬರುತ್ತೆ, ಪರಿಮಳ ಬರುತ್ತೆ, ರುಚಿಯಾಗಿ ಎಳ್ಳು ಬೆಲ್ಲ ಆಗುತ್ತೆ. ಅದೇ ಬಾಣಲಿಗೆ ನಾನು ಅರ್ಧ ಪ್ರಮಾಣ ಎಳ್ಳನ್ನು ಹಾಕ್ತಾಯಿದ್ದೀನಿ. ಎಳ್ಳನ್ನು ಸಹ ನಾನು ಬಿಳಿಯಾಗಿ ಸಣ್ಣ ಉರಿಯಲ್ಲಿ ಹುರ್ಕೊತಾ ಇದ್ದೀನಿ. ಬಿಳಿ ಎಳ್ಳಲ್ಲ, ಬೇಗ ಸೀಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಬೌಲು ಒಣಕೊಬ್ಬರಿ ಹಾಕ್ತಿದ್ದೀನಿ. 1 ಬೌಲು ಸಿಪ್ಪೆ ತೆಗೆದಿರುವ ಶೇಂಗಾ ಹಾಕ್ತಾಯಿದ್ದೀನಿ. ಅದೇ ರೀತಿ 1 ಬೌಲು ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಅದೇ ರೀತಿ ನಾನು ಅರ್ಧ ಕಪ್ಪು ಎಳ್ಳು ಹಾಕ್ತಾಯಿದ್ದೀನಿ. ಅದೇ ಬೌಲಲ್ಲಿ ನಾನು ಅರ್ಧ ಕಪ್ಪು ಕಡಲೆ ಹಾಕ್ತಿದ್ದೀನಿ. ಕಡಲೆ ನಾನು ಕಮ್ಮಿ ಹಾಕ್ತಾಯಿದ್ದೀನಿ. ಕಮ್ಮಿ ಹಾಕೋದ್ರಿಂದ ಎಳ್ಳು ಬೆಲ್ಲ ರುಚಿಯಾಗಿ ಬರುತ್ತದೆ. ನಾನು ಹೇಳಿರೋ ರೀತಿಯಲ್ಲಿ ನೀವು ಮಾಡಿದರೆ ಎಳ್ಳು ಬೆಲ್ಲ ತುಂಬ ರುಚಿಯಾಗಿರುತ್ತದೆ. ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿ ನೀವು ಮಾಡಿ ತಿಂದು ಸಂಕ್ರಾಂತಿ ಹಬ್ಬವನ್ನು ಖುಷಿಪಡಿಸಿ. ಅದೇ ರೀತಿ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.